ನಮಸ್ಕಾರ ಎಲ್ರಿಗೂ. ನಾನಿವತ್ತು ಇಯರ್ ಎಂಡ್, ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿ ಮಗನಿಗೋಸ್ಕರ ನಾವಿವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು. ಹಾಗಾಗಿ ಮಗ ಆಸೆ ಪಡ್ತಾನೆ ಅಕ್ಕಪಕ್ಕ ಎಲ್ಲ ಸೆಲೆಬ್ರೇಟ್ ಮಾಡುವಾಗ. ಸೊ ಅವನಿಗೋಸ್ಕರ ಮಾಡೋಣ ಏನಾದರೂ ಅಂತ ಹೇಳ್ಬಿಟ್ಟು ಸೊ ಚಿಕನ್ ಬಿರಿಯಾನಿನ ಮಾಡೋಣ, ಹಾಗೆ ಒಂದು ಚಿಕನ್ ಡ್ರೈಡ್ ಫ್ರೈ ಥರ ಮಾಡೋಣ ಅಂತ ಹೇಳ್ಬಿಟ್ಟು. ಸಾಂಬಾರೆಲ್ಲ ಮಾಡೋಕ್ಕೆ ಹೋಗಲ್ಲ ಇವಾಗ, ಮಾಡೋಣ ಅಂಥೇಳಿ ರೆಡಿ ಇಟ್ಕೊಂಡಿದ್ದೀನಿ. ಮೊದಲನೇಗೆ ನಾನು ಇವಾಗ ಚಿಕನ್ ಬಿರಿಯಾನಿಗೆ ಚಿಕನ್ ರೆಡಿ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಮೂಳೆ ಇಲ್ಲ, ಇದು ತುಂಬಾ ಮೆದುವಾಗಿರೋಂಥ ಚಿಕನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ನಾನು ಈ ತೇಜು ಅವ್ರದ್ದು ಚಿಕನ್ ಮತ್ತು ಮಟನ್ ಬಿರಿಯಾನಿ ಪೌಡ್ರನ್ನ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರು ಹಾಗೆಯೇ ಖಾರದ ಪುಡಿ ಅದೆರಡು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ರೈಸ್ ಜೊತೆ ಮಿಕ್ಸ್ ಮಾಡಿದ್ರೆ ಅನ್ನದ ಜೊತೆ ಸೊ ಹಾಗೆ ತಿನ್ನೋ ಥರ, ಯಾಕೆಂದರೆ ಇದು ಖಾರ ಹಿಡಿಯಲ್ಲ ನೋಡಿ. ಬಿರಿಯಾನಿನಲ್ಲಿ ಸಾಮಾನ್ಯವಾಗಿ ಚಿಕನ್ ಆಗಲಿ ಮಟನ್ ಆಗಲಿ ಖಾರ ಹಿಡಿಯಲ್ಲ, ಸೊ ಅವಾಗ ತುಂಬ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಇದನ್ನು ಮ್ಯಾರಿನೇಟ್ ಮಾಡಿ ಹಾಫ್ ಆನ್ ಅವರ್ ಇಟ್ಟಿದ್ದೀನಿ, ಖಾರ ಚೆನ್ನಾಗಿ ಹಿಡೀಲಿ ಅನ್ನೋ ಒಂದೇ ಉದ್ದೇಶದಿಂದ. ನಾನು ಐಟಮ್ ಇಟ್ಕೊಂಡಿರೋದು ಇಲ್ಲಿ ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಡ್ರೈಡ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಬಂದು ಚಿಕನ್ ಬಿರಿಯಾನಿ ನಾನೇನು ಮಾಡ್ತಾಯಿರೋದು ಒಂದೇ ಒಂದು ಗ್ಲಾಸ್ ಬಿರಿಯಾನಿ ಅಷ್ಟೇ ಇವತ್ತು ಒಂದು ಟೈಮ್ಗೆ ನನಗೆ ಮತ್ತು ಮಗನಿಗೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇದು ಬಂದು ಚಿಕನ್ ಡ್ರೈಡ್ ಫ್ರೈಗೆ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಇದು ಖಾರಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ಬಟ್ ಗ್ಯಾಸ್ಟ್ರೈಟಿಸ್ ಇರೋರು ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ. ಈಗ ಚಿಕನ್ ಬಿರಿಯಾನಿನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ನಾನಿಲ್ಲಿ ನಿಮಗೆ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರ್ ತೋರಿಸಿಲ್ಲ, ಅದನ್ನು ನಾನು ಸಪ್ರೇಟು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು. ನಾನು ಆ್ಯಕ್ಚುಲಿ ರೀಸೆಂಟಾಗಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಾಡಿದೆ, ಬಟ್ ಅದನ್ನು ವೀಡಿಯೋ ಮಾಡೋದು ಮರ್ತೋಯ್ತು. ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ಮಟನ್ ಸಾಂಬಾರಿಗೆ ಅಥವಾ ಚಿಕನ್ ಸಾಂಬಾರಿಗೆ ಯಾವ ರೀತಿ ಸಾಂಬಾರು ಪುಡಿನ ರೆಡಿ ಮಾಡ್ಕೋತೀನಿ ಅನ್ನೋದು ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇವಾಗ ಬಿರಿಯಾನಿ ಮತ್ತು ಚಿಕನ್ ಡ್ರೈ ಫ್ರೈನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ನಾನಿವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಕಾಯಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಸೊ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಕೆಲವರು ಎಣ್ಣೆ ತುಪ್ಪ ಎಲ್ಲ ಹಾಕ್ತಾರೆ, ಬಟ್ ನನಗೆ ತುಪ್ಪಕ್ಕೂ ನನಗೂ ಬರಲ್ಲ, ಮಗನಿಗೂ ಇಷ್ಟ ಆಗಲ್ಲ ಬಿರಿಯಾನಿಗೆ ತುಪ್ಪ ಹಾಕಿದ್ರೆ, ಹಾಗಾಗಿ ನಾನಿಲ್ಲಿ ಹಾಕ್ತಾ ಇಲ್ಲ. ಆ್ಯಕ್ಚುಲಿ ಬಿರಿಯಾನಿನ ಎಲ್ಲರೂ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ನಾನು ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಹೇಳಬೇಕು ಅಂತ ಹೇಳಿದ್ರೆ ಆಡಂಬರ ಇಲ್ಲದೇ ಇರ್ತಕ್ಕಂಥ ಒಂದು ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಇವತ್ತು. ಸೊ ನಾನು ಇದನ್ನು ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೆ. ಇದರಲ್ಲಿ ಬಿರಿಯಾನಿ ಎಲೆ ಮತ್ತು ನಕ್ಷತ್ರದ ಹೂವು ಏನೇನೋ ಇತ್ತು, ಅದರ ಹೆಸರುಗಳು ನನಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ಸೊ ಇರಲಿ ಸ್ವಲ್ಪ ಸ್ಪೆಷಲಾಗಿ ಅಂತೇಳಿ ಒಗ್ಗರಣೆಗೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಯಾವಾಗಲೂ ಹಾಕ್ತಿರಲಿಲ್ಲ, ಇವತ್ತೇ ಸ್ವಲ್ಪ ಹಾಕ್ತಾ ಇರೋದು. ಸೊ ಜೊತೆಗೆ ಚಕ್ಕೆ ಲವಂಗ ಏನು ಮನೆಯಲ್ಲಿದೆ ಸೊ ಯೂಸ್ ಮಾಡ್ತೀವಿ. ಮಸಾಲೆಗೆ ಅಂತ ತಂದಿಟ್ಟಿದ್ದೆ ಅದೇ ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ಸೊ ಬಿರಿಯಾನಿ ಮಾಡೋದು ತುಂಬಾ ಕೆಲವ್ರಿಗೆ ಅನಿಸುತ್ತೆ ಬಿರಿಯಾನಿ ಅಂತ ಹೇಳಿದ್ರೆ ಇನ್ನೂ ಅಷ್ಟೊಂದು ಕೆಲಸ ಇರುತ್ತೆ ಅದು ಇದು ಅಂತ. ಏನಿಲ್ಲ, ತುಂಬಾ ಈಸಿಯಾಗಿ ಕೂಡ ಮಾಡಬಹುದು. ಸೊ ಜೊತೆಗೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಟೇಸ್ಟ್ಗೆ, ಹಾಗೆ ಬೆಳ್ಳುಳ್ಳಿ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಬಳಸ್ತಾ ಇರೋದ್ರಿಂದ ಸೊ ಬೆಳ್ಳುಳ್ಳಿನ ಸ್ವಲ್ಪ ಕಡಿಮೆ ಬಳಸ್ತಾ ಇದ್ದೀನಿ. ಹಾಗೆ ಈರುಳ್ಳಿ, ಸೊ ಇದನ್ನು ಹಸಿ ವಾಸನೆ ಹೋಗೋ ಥರ ಹುರ್ಕೋತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀರಾ, ಕೆಲವರು ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಜೊತೆಗೆ ಸ್ವಲ್ಪ ಅರಿಶಿನ, ಹಾಗೆ ನಾನು ತೇಜು ಅವ್ರದ್ದು ಸೊ ಆ ಪ್ರಾಡಕ್ಟ್ ತುಂಬಾ ಜೆನ್ಯೂನ್ ಅನಿಸುತ್ತೆ ನನಗೆ. ಸೊ ಹಂಗಾಗಿ ಅವ್ರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮತ್ತು ಟೊಮೆಟೊ ಎಲ್ಲ ಹಾಕಿ ಚೆಂದ ಫ್ರೈ ಮಾಡಬೇಕು, ಎಣ್ಣೆ ಬಿಡೋ ಥರ ಹಸಿ ವಾಸನೆ ಹೋಗಿ. ನಂತರ ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರು ಹಾಗೆಯೇ ಖಾರದ ಪುಡಿ, ಸೊ ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಬಳಸಿರೋದ್ರಿಂದ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನು ಕೂಡ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಅದರಲ್ಲೂ ನಾನು ತುಂಬಾ ಕಡಿಮೆ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಹುರಿದು ಫ್ರೈ ಮಾಡ್ತೀನಿ. ಸೊ ಅದಾದಮೇಲೆ ನಾನು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಚಿಕನ್ ಅಂತೂ ತುಂಬ ಸೂಪರ್ಬಾಗಿರುತ್ತೆ ಬಿರಿಯಾನಿನಲ್ಲಿ. ತುಂಬ ಚಿಕ್ಕ ಪೀಸ್, ಆ್ಯಕ್ಚುಲಿ ಇದರಲ್ಲಿ ದಪ್ಪ ಕಾಣಿಸ್ತಾ ಇದೆ, ಬಟ್ ತುಂಬಾ ಚಿಕ್ಕದಾಗಿದೆ. ಅದು ಅನ್ನದ ಜೊತೆ ಮಿಕ್ಸ್ ಆಗಿಬಿಡುತ್ತೆ, ಅವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಖಾರ ಕೂಡ ತುಂಬ ಚೆಂದ ಹಿಡಿಯುತ್ತೆ. ಸೊ ನೋಡಿ, ಇದು ಕೂಡ ಎಣ್ಣೆ ಬಿಡ್ತಾ ಇದೆ, ನೀವು ನೋಡ್ಬೋದು. ಅದಾದಮೇಲೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಚೆಂದ ಮಿಕ್ಸ್ ಮಾಡಿಬಿಟ್ಟು ಆ್ಯಕ್ಚುಲಿ ಅಕ್ಕಿನ ತೊಳೆದು ಒಂದು ಹಾಫ್ ಆನ್ ಅವರ್ ಎತ್ತಿಟ್ಕೋಬೇಕು, ತೊಳೆದು ಇಡಬೇಕು. ಸೊ ನೆನೆಸಿ ಆವಾಗ ಬೇಗ ಬೇಯುತ್ತೆ. ಸೊ ಬಟ್ ನಾನು ಆ ರೀತಿ ಏನು ಮಾಡಿಲ್ಲ, ಇಲ್ಲಿ ನೇರವಾಗಿ ಅಕ್ಕಿನ ತೊಳೆದು ಸೊ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಚೆಂದ ಮಿಕ್ಸ್ ಮಾಡಿಬಿಟ್ಟು ಸೊ ಸ್ವಲ್ಪ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಉಪ್ಪು ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು, ಉಪ್ಪು ಬೇಡ ಅಂತ ಹೇಳಿದ್ರೆ ಉಪ್ಪನ್ನ ಆ್ಯಡ್ ಮಾಡೋದನ್ನ ನಿಲ್ಲಿಸಿ. ನಾನು ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ತೇಜು ಅವ್ರದ್ದು ಬಿರಿಯಾನಿ ಮಸಾಲ ಪೌಡ್ರನ್ನ ಕೂಡ ಹಾಕಿದ್ದೆ. ನಾನು ಆಲ್ರೆಡಿ ಹೇಳ್ದಂಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ನನಗೆ ತುಂಬಾ ಜೆನ್ಯೂನ್ ಅನಿಸುತ್ತೆ. ಸೊ ಹಾಗಾಗಿ ಮಿಕ್ಕಿದ ಪೌಡ್ರನ್ನ ಈಗ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಹಾಕಿಬಿಟ್ಟು ಮೇಲೆ ಕೆಳಗೆ ಚೆಂದ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ
ನಮ್ಗೆ ಇವಾಗ ವಿಷಲ್ ಹಾಕ್ಸ್ಲಿಕ್ಕೆ ಅನ್ನಕ್ಕೆಲ್ಲ ಇಡ್ತೀವಲ್ಲ ಆ ಥರ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಆ್ಯಕ್ಚುಲಿ. ಅದು ಒಂದು ಕುದಿ ಬಂದಮೇಲೆ ಸೊ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆ್ಯಕ್ಚುಲಿ ಪುದೀನ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇಲ್ದಿದ್ದ ಕಾರಣ ನಾನು ಹಾಕಲಿಲ್ಲ. ಇಲ್ಲಿ ಆನಿಯನ್ನ ನಾನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಅದು ಡ್ರೈ ಫ್ರೈಗೂ ಹಾಕ್ಬೋದು, ಚಿಕನ್ದು ಮತ್ತು ಬಿರಿಯಾನಿಗೂ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈಗ ಅದನ್ನು ಹಾಕಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಜೊತೆಗೆ ವಿಷಲ್ ಕುಕ್ಕರ್ನ ಮುಚ್ಚಳ ಮುಗಿಸಿ ಒಂದು 3 ವಿಷಲ್ ಅಥವಾ 2 ವಿಷಲ್ ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡ್ರೆ ಸೊ ಸೂಪರ್ಬಾದಂಥ ಬಿರಿಯಾನಿ ರೆಡಿಯಾಗಿರುತ್ತೆ. ಸೊ ನಮ್ಮನೆ ಬಿರಿಯಾನಿ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು. ಸೊ ಹಾಗಾಗಿ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಬಿರಿಯಾನಿ ಹೇಗಿರುತ್ತೆ ಅಂತ ಹೇಳಿ ಅಂತ ಹೇಳ್ತಾ, ಸೊ ಇವಾಗ ಬಿರಿಯಾನಿ ನೋಡಿ ಸೂಪರ್ಬಾಗಿ ರೆಡಿಯಾಗಿದೆ. ಈ ಕಡೆ ಬಂದು ನಾನು ಇದು ಮೇಯ್ನಾಗಿ ನಾನು ಮಾಡ್ತಾ ಇರೋದು ಬ್ಯಾಚುಲರ್ಸ್ಗೆ. ಸೊ ಖಾರ ರುಬ್ಬಂಗಿಲ್ಲ, ಕಾಯಿ ಯೂಸ್ ಮಾಡೋಂಗಿಲ್ಲ, ಆ ಥರ ಮಾಡ್ತಾ ಇರ್ತಕ್ಕಂಥದ್ದು ಡ್ರೈ ಚಿಕನ್ನು. ಆ್ಯಕ್ಚುಲಿ ಈ ಥರನೇ ಮಾಡಬೇಕು, ಇದೇ ತುಂಬ ಟೇಸ್ಟ್ ಕೊಡೋದು. ಸಾಂಬಾರೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಈ ಥರ ಹುರ್ಕೊಂಬಿಟ್ಟು ತಿಳಿ ಸಾಂಬಾರು ಮಾಡಿದ್ರೆ ಸಖತ್ತಾಗಿರುತ್ತೆ. ಇವಾಗ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ತಕ್ಷಣ ಮಾಮೂಲಿ ಏನು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯೂಸ್ ಮಾಡಿದೆ ಅದೇ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟು ಚೆನ್ನಾಗಿ ಹಾಕಿ ಹುರ್ಕೋಬೇಕು. ನೀವು ಯಾವುದೇ ಥಿಂಗ್ಸ್ ಹಾಕಿದ್ರೂ ಕೂಡ ಅದು ಹಸಿ ವಾಸನೆ ಹೋಗಬೇಕು, ಆ ಥರ ಹುರ್ಕೋಬೇಕು. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾನು ಯಾವಾಗಲೂ ನಾನ್ ವೆಜ್ಗೆ ಬಳಸಲ್ಲ. ಅದರಲ್ಲೂ ತೆಂಗಿನಕಾಯಿನ ತುಂಬಾ ಕಡಿಮೆ ಬಳಸಬೇಕು. ಸಾಂಬಾರು ಮಾತ್ರ ತೆಂಗಿನಕಾಯಿ ಬಳಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಸಾರು ಒದಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸು ಸೇಮ್ ಇದೆ, ಚಿಕನ್ ಮಾತ್ರ ಚೇಂಜ್ ಇದೆ ಅಷ್ಟೇ. ಅಂದರೆ ಅಲ್ಲಿ ಮ್ಯಾರಿನೇಟ್ ಮಾಡಿದ, ಇಲ್ಲಿ ಮಾಡಿಲ್ಲ, ಸ್ವಲ್ಪ ಮೂಳೆ ಎಲ್ಲ ಇದೆ ಅಷ್ಟೇ. ಸೊ ಇವಾಗ ನೋಡಿ ಟೊಮೆಟೊ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡು ಅದಕ್ಕೆ ನಾನು ತೊಳೆದಿಟ್ಟಿರೋಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ. ಇದು ಬಂದು ಬಾಯ್ಲರ್ ಕೋಳಿ. ಸೊ ಮೊಟ್ಟೆ ಕೋಳಿ ಈ ಥರ ಮಾಡ್ಬೋದು, ಬಟ್ ಅದು ಜಾಸ್ತಿ ಬೇಯಲ್ಲ. ಅದು ಸಾಂಬಾರೇ ಬೆಸ್ಟು, ನಾಟಿ ಕೋಳಿ ಸಾಂಬಾರು ಟೇಸ್ಟ್ ಕೊಡುತ್ತೆ. ಇದನ್ನು ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಡಬೇಕು ನಾವು. ಸೊ ಇದು ಬೇಗ ಬೆಂದೋಗುತ್ತೆ ಚಿಕನ್ನು. ಸೊ ಹಾಗಾಗಿ ಬಾಯ್ಲರ್ ಕೋಳಿನ ಯೂಸ್ ಮಾಡಿದ್ದೀನಿ. ಡ್ರೈ ಚಿಕನ್ಗೆ ಇದೇ ದಿ ಬೆಸ್ಟ್ ಅಂತ ಹೇಳ್ಬೋದು, ಯಾಕೆಂದರೆ ಬೇಗ ಬೇಯುತ್ತಲ್ಲ. ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆಂದ ಮೇಲೆ ಕೆಳಗೆ ಮಾಡಿಬಿಟ್ಟು, ಸೊ ನಾನೇನು ಮಾಡಿದ್ದೀನಿ ಗೊತ್ತಾ, ಈ ಡ್ರೈ ಚಿಕನ್ಗೆ ಮೇಯ್ನಾಗಿ ನಾನು ಮನೆಯಲ್ಲೇ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡನ್ನೂ ಕೂಡ ಮಾಡಿಟ್ಟಿದ್ನಲ್ಲ, ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಫ್ರೈ ಮಾಡೋದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇಲ್ಲ. ಫ್ರೈ ಮಾಡಿರೋ ಅಂಥ ಸಾಂಬಾರು ಪುಡಿನ ಹಾಕ್ತಾಯಿದೆ. ನೋಡ್ಬೋದು ನೀವು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ತೀರಾ ಕಪ್ಪು ಹುರ್ಕೊಂಡ್ರೆ ಟೇಸ್ಟ್ ಹೊಟ್ಟೋಗುತ್ತೆ. ಸೊ ತುಂಬಾ ನೋಡಿಕೊಂಡು ಅಂದಾಜಲ್ಲಿ ಹುರ್ಕೋಬೇಕು. ಇಲ್ಲಿ ನಮ್ಮನೆ ಖಾರದ ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ, ಹಂಗಾಗಿ ಇಷ್ಟೊಂದು ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಹಾಕ್ತೀನಿ ಅಂತ ನೀವು ಹಾಕಬೇಡಿ. ಸೊ ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಗೊಜ್ಜು ಥರ ಬೇಕು, ಇದು ಫುಲ್ಲು ಡ್ರೈ ಆಯಿತು ಅಂತ ಹೇಳಿದ್ರೆ ನೀವು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಬೋದು. ಸೊ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಕೆಲವೊಮ್ಮೆ ನಾನು ಒಗ್ಗರಣೆಗೂ ಹಾಕ್ತೀನಿ, ನನಗೆ ಇಷ್ಟ ಬಂದಂಗೆ. ನಿಮ್ಗೆ ಯಾವ ರೀತಿ ಬೇಕೋ ಹಾಕಿ. ನಾನಿಲ್ಲಿ ಆನಿಯನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಬಿರಿಯಾನಿಗೆ ಮತ್ತು ಡ್ರೈ ಚಿಕನ್ಗೆ ಅಂತ ಎರಡಕ್ಕೂ ಅಂತ. ಅದನ್ನು ಎಣ್ಣೆ ಮಿಕ್ಕಿತ್ತು, ಅದನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದ್ರೆ ಸೂಪರ್ ಡೂಪರಾಗಿ ಈ ಥರ ಗೊಜ್ಜು ಥರ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಫುಲ್ಲು ಡ್ರೈ ಆಗುತ್ತೆ. ಸೊ ನಮ್ಮನೆಯ ಒಂದು ಹೊಸ ವರ್ಷದ ಊಟ ಬಂದು ಬಿರಿಯಾನಿ, ಹಾಗೆಯೇ ಡ್ರೈ ಚಿಕನ್ ಜೊತೆಗೆ ಸೌತೆಕಾಯಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.